ಮತ್ತ ಚಾಚೂಡ ಸುದ್ದಿನೋಡ ವಿಶೇಷ ನಮ್ಮ ಕಡೆ ಸುದ್ದಿಗ ಸ್ವಾಗತ. ಈ ವರದಕ್ಷಿಣೆ ಕಾಟ ದಿನದಿಂದ ದಿನಕ್ಕ ಭಾಳ ಹೆಚ್ಚಾಗಕತ್ತೈತಿ. ಇವತ್ತು ಬಳ್ಳಾರಿಯಾಗ ವರದಕ್ಷಿಣೆ ಕಾಟಕ್ಕ ತಡಿಲಾರ್ದ ಒಬ್ಬಾಕಿ ಬೆಂಕಿ ಹಚ್ಚಿಕೊಂಡು ಸಾಯಕ ಪ್ರಯತ್ನ ಮಾಡ್ಯಾಳ. ಹೊಸಪೇಟೆ ತಾಲೂಕಿನ ಕಾಕುಬಾಳ ಗ್ರಾಮದಾಗ ಈ ಘಟನೆ ನಡೆದೈತಿ. ಗಂಗಾವತಿಯ ಪಾರ್ವತಿ ಎಂಬಾಕಿನ 6 ತಿಂಗಳ ಹಿಂದ 30,000 ಮತ್ತು 3 ತೊಲಿ ಬಂಗಾರ ನೀಡಿ ಕಾಕುಬಾಳದ ವೀರೇಶ್ ಜೊತೆಗೆ ಲಗ್ನ ಆಗಿತ್ತು. ಆಮೇಲೆ 2 ತಿಂಗಳು ಚಲೋ ಇದ್ರು. ಆದ್ರೆ ಬರ್ತಾ ಬರ್ತಾ ಗಂಡ ಭಾಳ ಕಾಟ ಕೊಡಾಕುಂತ. ಇದರಿಂದ ಬೇಸತ್ತ ಪಾರ್ವತಿ ಇವತ್ತು ಬೆಂಕಿ ಹಚ್ಚಿಕೊಂಡು ಸಾಯಕ ಪ್ರಯತ್ನಿಸಾಳ. ಪಾರ್ವತಿಯನ್ನ ಊರ್ನವರು ಬೆಂಕಿ ಆರಿಸಿ ಬಳ್ಳಾರಿ ವಿಮ್ಸ್ ದವಾಖಾನಿಗ ಸೇರ್ಸ್ಯಾರ. ಆದ್ರ ಪಾರ್ವತಿ ದೇಹ 80ರಷ್ಟು ಸುಟ್ಟು ಹೋಗೈತಿ. ಸಾವು ಬದುಕಿನ ಮಧ್ಯ ಹೋರಾಡಕುಂತಾಳ. ಗಾದಿಗನೂರು ಠಾಣಾ ಪೊಲೀಸರು ಗಂಡನನ್ನು ಹಿಡಿದು ಒಳಗೆ ಹಾಕ್ಯಾರ. ಓಸು ಸಾಮಾನು ಕೊಟ್ಟು ಬಂಗಾರ ಕೊಟ್ಟು ಅಷ್ಟು ವರದಕ್ಷಿಣೆ ಎಲ್ಲ ಏನು ಉಳಿಸಿಲ್ರಿ ಅವ್ರು ಕೊಡೋದು. ಏನೈತೆ ಮನೆ ಕಿರಾಸಕ್ಕೆ ಬಂದೈತೆ ನೋಡ್ರಿ. ಅದು ಮಾಡಿಯಲ್ಲ ಇದು ಮಾಡಿಯಲ್ಲ ಹೋಗಿ ಬರೋದ್ರಾಗ ಈ ಕೆಲಸ ಮಾಡ್ಯಾರ. ನಮ್ಗನು ಒಳ್ಳೆ ಮತ್ತೆ ಇವ್ರು ಹಿಂಗಾಗೈತೆ ನಿಮ್ಮ ಮಗಳು ಮಾಡ್ಕೊಂಡ ಅಂತ ನಾವು ಫೋನ್ ಮಾಡಿದ್ವಿ. ನಾವು ಮದುವೆ ಮಾಡಿ 6 ತಿಂಗಳಾಯ್ತು ಸರ್. 6 ತಿಂಗಳಲ್ಲಿ ಫಸ್ಟ್ ಎಲ್ಲ ಚೆನ್ನಾಗಿದ್ರು ಸರ್. 2 ತಿಂಗಳವರೆಗೆ 2 ತಿಂಗಳು ಚೆನ್ನಾಗಿದ್ದು. ಆ ನಂತರ ಮನೆಯಲ್ಲಿ ಕಿರಿಕಿರಿ ಕೊಡ್ತಾ ಇಲ್ಲ ಅಂತ ಅತ್ತೆ ಗಂಡ ಇಬ್ಬರು ಸೇರಿ. ಮೊದಲು ಎಲ್ಲಾರ್ಗುಂಟ ಚಲೋ ನಕ್ಕೊಂತ ಇದ್ದ. ಕೈ ತುಂಬಾ ರೊಕ್ಕ ಬರೋ ನೌಕರಿನೂ ಇತ್ತು. ಅಪ್ಪ ಅವನ್ನ ಚಲೋ ನೋಡ್ಕೋಬೇಕು ಅನ್ನೋ ಭಾಳ ಕನಸುಗಳಿದ್ವು. ಆದ್ರ ವಿಧಿ ಆಟನ ಬೇರೆ ಆಯ್ತು. ಅಪಘಾತ ಅವನ ಕನಸುಗಳನ್ನ ಕಿತ್ಕೊಂಡ್ಬಿಟ್ವು. ಹೋದ್ 4 ವರ್ಷದಿಂದ ಕೋಮಾದಾಗ ಅದಾನ ಇಂಜಿನಿಯರ್. ಬರ್ರಿ ಅವನ ದುರಂತ ಕಥೆ ಏನು ಅಂತ ನೋಡೋಮು. ಈ ಕಥೆ ಸಿನಿಮಾ ಕಥೆ ಇದ್ದಂಗೈತಿ. ಹುಬ್ಬಳ್ಳಿಯ ವಿಜಯನಗರದಾಗಿರೋ ರಾಮಚಂದ್ರ ಮತ್ತು ಜಾನಕಿಬಾಯಿ ಮಗ ಪ್ರವೀಣ. ಎಂಜಿನಿಯರ್ ಆಗಿದ್ದ ಪ್ರವೀಣನ ದುರಂತ ಕಥೆ ಇದು. ಮೈಸೂರಿನ ವಿಪ್ರೋ ಕಂಪನಿಯೊಳಗ ಪ್ರವೀಣ ಎಂಜಿನಿಯರ್ ಆಗಿ ಕೈತುಂಬ ಪಗಾರ ತಗೋತಿದ್ರು. ಆದ್ರೆ ವಿಧಿ ಆಟ ಅವನ ಕನಸುಗಳನ್ನ ನುಚ್ಚು ನೂರು ಮಾಡ್ತು. ಏಪ್ರಿಲ್ 23 ಅವತ್ತು ಸಂಜಿಕೆ ಕೆಲಸ ಮುಗಿಸಿ ಮನೆಗೆ ಹೊಂಟಿದ್ ಪ್ರವೀಣ ಬೈಕ್ನಾಗ ಬರ್ಬೇಕಾದ್ರ ನಾಯಿಗಳು ಅಡ್ಡ ಬಂದಾವು. ಅವಕ್ಕ ಡಿಕ್ಕಿ ಹೊಡೆಯೋದನ್ನ ತಪ್ಸಾಕ್ ಹೋಗಿ ಸ್ಕಿಡ್ ಆಗಿ ಕೆಳಗ್ ಬಿದ್ದಾನ. ತಲಿ ಬಲಭಾಗಕ್ಕ ಜೋರಾಗಿ ಏಟಾಗ್ಯದ. ಪ್ರಜ್ಞೆ ತಪ್ಪಿ ಬಿದ್ದಾನ. ಕಂಪನಿ ಮಂದಿನ ಕೋಮಾದಾಗಿದ್ದ ಪ್ರವೀಣನ ಅಪೋಲೋ ದವಾಖಾನಿಗೆ ಸೇರ್ಸಾರ. ಔಷಧಿ ಕೊಟ್ರು ಇಲ್ಲಿ ಮಠ ಪ್ರಜ್ಞೆ ಬಂದಿಲ್ಲ. ಅವರಿಗೆ ಸ್ಕೂಟ್ರ್ ಆಕ್ಸಿಡೆಂಟ್ ಆಯ್ತು. ಅವತ್ತಿನ ಏನು ಮಾತಾಡಲೇ ಇಲ್ಲ. ಅವತ್ತಿನಿಂದ ಇಲ್ಲಿವರೆಗೂ ಹಿಂಗೇನಾಯ್ತು. ಮಲ್ಕೊಂಡು 4.5 ವರ್ಷ ಆಗ್ತದೆ. ನಾಳೆ ಏಪ್ರಿಲಿಗೆ ಮತ್ತೆ 5 ವರ್ಷ ಮುಗೀತು. ಪರಿಪೆಟ್ಟು ಬಿದ್ದದ. ಟೈಮ್ ಯಾವ ಹಿಡಿತದ ಹೇಳಿ ಬರಂಗ, ಯಾವ ಮೆಮರಿ ಬರ್ತದೆ ಹೇಳಿ ಬರಂಗಿಲ್ಲ ಅಂತಾರೆ. ಗುಳಿಗೆ ಔಷಧ ಮತ್ತು ಫಿಜಿಯೋಥೆರಪಿದು ಅದು ಇದು ಬರ್ತದೆ. ಅವ್ರದ್ದು ತಿಂಗಳ 5-6 ಸಾವಿರ ರೂಪಾಯಿ. ಅವ್ರದ್ದು ಗುಳಿಗೆ ಔಷಧ ಸೇರಿ ಒಂದು 15,000 ಬರ್ತದೆ. ಮೊದಲ ಪ್ರವೀಣನ ಅಪ್ಪ ಅವ್ವ ಬಡವರದಾರ. ಮಗನ ಸಲುವಾಗಿ ರೊಕ್ಕನ ನೀರು ಚೆಲ್ದಂಗೆ ಚೆಲ್ಲಾರ. 4 ವರ್ಷ ಲೇಸಿ ಕೋಮಾದಾಗಿರೋ ಪ್ರವೀಣ ಸ್ಥಿತಿ ವೈದ್ಯ ಲೋಕಕ್ಕ ಒಂದು ಸವಾಲಾಗೈತಿ. ಮಗನ ಸ್ಥಿತಿ ನೋಡಕ್ ಆಗವಲ್ದು. ಇದರಿಂದ ಹೆತ್ತವರು ಮೂಕ ವೇದನೆ ಅನುಭವಿಸಕತ್ಯಾರ. ರೊಕ್ಕ ಇಲ್ದ ಕಷ್ಟಕ್ಕೊಳಗಾಗ್ಯಾರ. ಈಗ ಇವರಿಗೆ ಸಹಾಯ ಬೇಕಾಗೈತಿ. ಪ್ರವೀಣ್ಗ ಚಲೋ ಚಿಕಿತ್ಸೆ ಬೇಕಾಗೈತಿ. ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ. ಹುಬ್ಬಳ್ಳಿ ಒಳಗ ಒಬ್ಬ ಖತರ್ನಾಕ್ ಮನುಷ್ಯ ಇದ್ದಾನ. ಅವನಿಗೆ ಲಗ್ನ ಆಗೋದ ಖಯಾಲಿ. 3 ಹೆಣ್ಮಕ್ಳನ್ನ ಮದುವೆಯಾಗಿ ಅವ್ರಿಗ ವಂಚನೆ ಮಾಡ್ಯಾನ. ಲಗ್ನ ಆಗೋದು ಆಮ್ಯಾಗ ಕೈ ಕೊಡೋದು ಅವನ ಕೆಲಸ. ಈಗ 3ನೇ ಹೆಂಡತಿ ಅವನ ಮೋಸನ ಬಯಲ್ ಮಾಡ್ಯಾಳ. ನೋಡಾಕ ಚಲೋ ಕಂಪ್ನಿಯೊಳಗ ಕೆಲಸ ಮಾಡ್ತಾನಲ್ಲ ಹಂಗ್ ಕಾಣ್ತಾನ. ಆದ್ರ ಇವನ್ ಕೆಲಸ ನೋಡಿದ್ರ ಕಳ್ಳರ್ಗಿಂತ ಕಮ್ಮಿ ಇಲ್ಲ. ಇವನ್ ಹೆಸರು ಚೇತನ್ ಅಂತ.
ಹೋದ 3 ವರ್ಷದಾಗ 3 ಲಗ್ನ ಆಗ್ಯಾನ. ವರದಕ್ಷಿಣೆ ಆಸಿಗಿ ಹೆಣ್ಮಕ್ಳನ್ನ ಲಗ್ನ ಆಗಿ 1 ವರ್ಷದಾಗ ಅವ್ರನ್ನ ಬಿಟ್ಟು ಬಿಡ್ತಾನ. ಹುಬ್ಬಳ್ಳಿಯಾಗಿರೋ ಕಿರ್ಲೋಸ್ಕರ್ ಕಂಪನಿಯೊಳಗ ಅದೇನ ಕೆಲಸ ಮಾಡ್ತಾನಂತ. ಇನ್ನ ಅಳ್ಳಾಕತ್ತಿರೋ ಈ ಹೆಣ್ಮಗಳ ಹೆಸರ ಲತಾ. ಈಕೆ ಉತ್ತರ ಕನ್ನಡ ಜಿಲ್ಲಾ ಮುಂಡಗೋಡ್ ತಾಲೂಕಿನ ಕರವಳ ಊರ್ನಾಕಿ. ಡಿಸೆಂಬರ್ 20, 2009ರಾಗ ಈ ಕಳ್ಳ ಚೇತನ್ ಕೂಡ ಲಗ್ನ ಆಗಿತ್ತು. ವರ್ಷದಾಗೇನೆ ತವ್ರ ಮನೆಯಿಂದ ರೊಕ್ಕ ತಗೊಂಡ್ ಬಾ ಅಂತ ತ್ರಾಸ್ ಕೊಡಕ್ ಶುರು ಮಾಡ್ದ. ಇವನ್ ಬಗ್ಗೆ ವಿಚಾರಣೆ ಮಾಡಿದಾಗ ಖರೆ ಏನನ್ನೋದು ಗೊತ್ತಾಗೈತಿ. ಈ ಹಿಂದ 2 ಲಗ್ನ ಆಗ್ಯಾವ. ಅವರಿಗೂ ಹಿಂಗ ರೊಕ್ಕ ಕಾಟ ಕೊಟ್ಟು ಮನೆಯಿಂದ ಓಡ್ಸ್ಯಾನಂತ ಗೊತ್ತಾಗೈತಿ. ಈಗ ಲತಾ ನಂಗ ನ್ಯಾಯ ಕೊಡಿಸ್ರಿ ಅಂತ ಧಾರವಾಡದ ಸಾಧನಾ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಬಂದಾಳ. ತಿಂಗಳ ಅವರು ಕೋರ್ಟಿಗೆ ಹೋಗಾಕತ್ರಿ. ಕೋರ್ಟಿಗೆ ಹೋಗ್ಬೇಕಾರೆ ಇದು ನೀವು ಎದಕ್ಕೆ ದಿನ ಹೊರಗಡೆ ಹೋಗ್ಬೇಕಾರೆ ಎಲ್ಲಿ ತಿಂಗಳ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತೀರಿ ನೀವು ಅಂತ ಕೇಳ್ಬಿಟ್ಟಲೆ ಇದು ಎಷ್ಟು ಮದುವೆ ಆಗಿದಾವಕ್ಕ ಅಂತ ಅವ್ರಿಗೆಲ್ಲ ಕೇಳಿದ್ವಿ. ಇಲ್ಲ ಅವ್ರಿಗೆ ನೀನು ಹಿಡಿದು 3ನೇ ಮದುವೆ ಅವ್ರದ್ದು. ಅವನ ಜೊತೆ ಇರ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರೋ ಅವ್ನು ಹೊರಟದಾನ ಹಾಗೆ ಈಗ ಮತ್ತು ಅವ್ ಕೊಲ್ಲಾಕೋ ಹೊಡೆಯೋಕ್ಕೂ ಹೆಸಂಗಿಲ್ಲ ಅವನು ಅಂತೆಲ್ಲ ಹೇಳಿದ್ರು. ಮೊದಲ ಹೆಂಡತಿ ಹಾವೇರಿ ಜಿಲ್ಲಾದ ಹಾನಗಲ್ನ ಅನಿತಾ ಮತ್ತು 2ನೇ ಹೆಂಡತಿ ಬೆಳಗಾವಿಯ ವಿನೋದ. ಇವರಿಬ್ರು ಇವನ್ ಕಾಟ ತಾಳಾರ್ದ ತವ್ರ ಮನಿ ಸೇರ್ಯಾರ. ಆದ್ರ ಲತಾ ಯಾವ್ದ ಅಂಜಿಕೆ ಇಲ್ದ ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಟ್ಟಾಳ. 28, 2001ಕ್ಕ FIR ದಾಖಲಾಗಿದ್ರು ಇವನನ್ನ ಪೊಲೀಸರು ಇನ್ನ ಮಠ ಅರೆಸ್ಟ್ ಮಾಡೇ ಇಲ್ಲ. ವಂಚಕನಿಗೆ SI ಚಿನ್ನಮ್ಮ ಶಿರಹಟ್ಟಿ ಬೆನ್ನಿಗೆ ನಿಂತಾಳತ್ತ. ಪೊಲೀಸರಿಂದ ನ್ಯಾಯ ಸಿಗವಲ್ದಂತ ಲತಾ ಸಂಬಂಧಿ ಸಾಧನಾ ಸಂಸ್ಥೆಗೆ ಬಂದಾರ. ಸಂಸ್ಥೆಯೊಳಗ ಪ್ರಕರಣ ದಾಖಲಿಸಿಕೊಂಡು ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ಯಾರ. ಅವನು ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಎಲ್ರಿಗೂ. 1ನೇದಕ್ಕಿಗೆ ಬ್ಲ್ಯಾಕ್ ಮೇಲ್ ಮಾಡಿದ, ಕೋರ್ಟಲ್ಲಿ ಕೇಸ್ ಡೈವರ್ಸ್ ಆಯಿತು. 2ನೇದಕ್ಕಿನ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಬೆಳಗಾಂದವಳು. ಸೊ ಅವಳು ಕೂಡ ಪಾಪ ಈಗ ಮೇಂಟೆನೆನ್ಸ್ಗೆ ಫೈಲ್ ಮಾಡಿ ಒದ್ದಾಡ್ತಾ ಇದ್ದಾಳೆ. ಈಗ 3ನೇದವಳು ಲತಾ ಕೂಡ ಮೇಂಟೆನೆನ್ಸ್ ಕೇಸ್ ಫೈಲ್ ಮಾಡಿದಾಗ ಆಕೆ ನಾನು ಹೆಂಡ್ತಿನೆಲ್ಲ ನಾನು ಮನೆ ಕೆಲಸದವಳು ಅಂತ ಹೇಳ್ಬಿಟ್ಟು ಮೊನ್ನೆ 28/11/2011ಕ್ಕೆ ಮುಂಡಗೋಡ್ ಕೋರ್ಟ್ನಲ್ಲಿ ಸಾಬೀತುಪಡಿಸಿದ್ದಾನೆ. ಹಿಂಗ ಏನೂ ಗೊತ್ತಿಲ್ಲದ ಹೆಣ್ಮಕ್ಳು ಬಾಳ್ ಹಾಳು ಮಾಡ್ಕೊಂತ ಮೋಸ ಮಾಡಕತ್ತಿರೋ ಇವನಿಗೆ ಶಿಕ್ಷೆ ಆಗ್ಬೇಕಾಗೈತಿ. ಇಲ್ಲಂದ್ರ ಇನ್ನ ಎಷ್ಟು ಹೆಣ್ಮಕ್ಳು ಬಾಳ್ ಹಾಳು ಮಾಡ್ತಾನೋ ಹೇಳಕ್ಕಾಗಂಗಿಲ್ಲ. ಅಮರೇಶ್ ರಾಠೋಡ್, ಸುವರ್ಣ ನ್ಯೂಸ್ 24/7 ಧಾರವಾಡ.